ಅಂಪೈರ್ ಎರಡೂ ತಂಡಗಳ 12 ಆಟಗಾರ ಬರಬೇಕಾಗಿದೆ. ನೀವು ಮತ್ತಷ್ಟು ವಿಳಂಬವಾಗಿದ್ರೆ ಪಂದ್ಯ ಮತ್ತಷ್ಟು ವಿಳಂಬವಾಗಿ ಆರಂಭವನ್ನು ಕಾಣುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ ಎರಡೂ ತಂಡಗಳು. 12th ಮ್ಯಾನ್ ಬನ್ನಿ. ಮೊದಲ ಓವರ್ಗಾಗಿ ಪೃಥ್ವಿರಾಜ್ ಶೆಟ್ಟಿಯನ್ನು ಚಲಿಸುವಂತಹ ಪ್ರಯತ್ನಗಳು ಮುಂದುವರೆಗೆ ಕಾಣ್ತಾ ಇದೆ ಆರಂಭಿಕ ಓವರ್ನಲ್ಲಿ. ಬಹಳಷ್ಟು ಉತ್ತಮವಾದ ಹೊಡೆತ, ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಖಾತೆ ಕೂಡ ಒಂಟಿ ಓಟದ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ ಮೊದಲ ಚೆಂಡಿನಲ್ಲಿ. ಪವನ್ ಖಾತೆ ಕೂಡ ಒಂಟಿ ಓಟದ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಇವಾಗ ಕಿರಣ್ ಶೆಟ್ಟಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ, ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಬಹಳ ಉತ್ತಮವಾದ ಹೊಡೆತ, ಒಂದೋಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಮುಖಾಂತರವಾಗಿ ತನ್ನ ಮೊತ್ತ 4ಕ್ಕೆ ತಲುಪ್ತಾ ಇದೆ. ರಾತ್ರಿಯ ಪರಿಸ್ಥಿತಿ 50-55 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. 8 ಓವರ್ಗಳ ಪಂದ್ಯ. ಮತ್ತೆ ಪೃಥ್ವಿರಾಜ್ ಶೆಟ್ಟಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಡಿಪೆಕ್ಷ ಕವರ್ಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತ ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತಡ ಮೊತ್ತ 5 ಓಟಗಳು. ಒಂದೋಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ತಡ ಮೊತ್ತ 7.
ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಯಾವುದೇ ಹೊತ್ತರೆ ಆಘಾತವನ್ನು ಕಾಣ್ತಾ ಇಲ್ಲ. ಎರಡನೇ ಓವರ್ನ ಚಾಲ್ತಿಗಾಗಿ ಕಿಶನ್ ಶೆಟ್ಟಿ. ತಡ ಮೊತ್ತ 8ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಎರಡನೇ ಓವರ್ನಲ್ಲಿ. ಮೊತ್ತ 10 ಓಟಗಳು. ಯಾವುದೇ ಒದ್ದರಿ ಆಘಾತವಿಲ್ಲದೆ 10 ಓಟವನ್ನು ದಾಖಲಿಸಿರ್ತಕ್ಕಂಥ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೇ ಓವರ್ನ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 10 ಫಾರ್ ನೋ ಲಾಸ್. ತಡ ಮೊತ್ತ 10 ಓಟಗಳು. ಮೂರನೇ ಓವರ್ನಲ್ಲಿ ಮತ್ತೆ ಪೃಥ್ವಿರಾಜ್ ಶೆಟ್ಟಿಯನ್ನು ಪರಿಚಯಿಸ್ತಾ ಇದ್ದಾರೆ. ತಡ ಮೊತ್ತ 10, ಯಾವುದೇ ಹುದ್ದರಿ ಆಘಾತವಿಲ್ಲದೆ
ಎರಡೂ ತಂಡಗಳಿಗೂ ಕೂಡ ಬಹಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಪಂದ್ಯ. ಜಯ ಅನಿವಾರ್ಯತೆಯ ಪಂದ್ಯ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ 2 ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಮೊದಲ ಓವರ್ನಲ್ಲಿ 7 ಓಟಗಳ ಆರಂಭವನ್ನು ಪಡ್ಕೊಂಡ್ರು ಕೂಡ ಎರಡನೇ ಓವರ್ನಲ್ಲಿ ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಮಿಡಲ್ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 11 ಓಟಗಳು. ಅತಿಕ್ರಮ ಓಟಗಳು ಮತ್ತೆ ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆ. 12 ತಡ ಮೊತ್ತ 12 ಬೋರನ್ ಅವರ ಚಾಲ್ತಿಯಲ್ಲಿ. ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. 1 ಓಟ 2 ಓಟ 14 ಓಟಗಳು. ತಡ ಮೊತ್ತ 14. ಮತ್ತೆ ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆ. ತಡ ಮೊತ್ತ 15 ಓಟಗಳು. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಡ ಮೊತ್ತ 15ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ವಿಶಿಷ್ಟತೆ ಹೊಡೆತ ಅವರು ದಾಖಲಿಸುವ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ನ ಮುಕ್ತಾಯಕ್ಕೆ 15 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ.
ಬಹಳ ಶುದ್ಧವಾದ ಹೊಡೆತ, ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ತಡ ಮೊತ್ತ 19. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. 19 ಫಾರ್ ನೋ ಲಾಸ್. ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಹಲೋ, ಕಿಯಾ ಸೆಲ್ಟೋಸ್ ಗಾಡಿ KA20 MF 222-3 ಈ ಒಂದು ಕಾರನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬ್ರೀಜಾ KA20 MB 8065 ಈ ಒಂದು 2 ಕಾರುಗಳನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಮಸ್ಯೆ ಆಗಿದ್ದಲ್ಲಿ ನೆಟ್ ನೇರ ಹೊಡೆತ, ತನ್ನ ಮತ್ತೆ 28 ಓಟಗಳು 4 ಓವರ್ನ ಚಾಲ್ತಿಯಲ್ಲಿ 28. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ತಂಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 30. ಹೋದ್ದರಿ ಆಘಾತವಿಲ್ಲದೆ ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ರೂಪಿ ಬಾಯ್ಸ್ ಆಟಗಾರರು ಮೈತ್ರಿಯ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ವಿಶಿಷ್ಟತೆ ಆಟ, ಸ್ವಲ್ಪ ಮಟ್ಟಿಗೆ ದಿಲ್ಸ್ಕೂಪ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತಡ ಮೊತ್ತ 31. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 31 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇನ್ನೂ ಕೂಡ 4 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. 10 ಹೋದರಿಗಳ ಭದ್ರವಾಗಿರುವುದರಿಂದ ಅದೆಷ್ಟು ಓಟವನ್ನು ದಾಖಲಿಸ ಅಂತ ನೋಡಬೇಕಾಗಿದೆ. ಈ ಹಂತದ ಮತ್ತೆ ಫಜಲ್ ಹೊನ್ನಾಳ. ಧನ್ಯವಾದಗಳು. ಬನ್ಸ್ ಎಂಪೈರ್ ಟ್ರೋಫಿಯ 2ನೇ ದಿನದ ಕೊನೆಯ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 30ಕ್ಕೆ ಲಾಸ್. ರೂಪಿ ಬಾಸಿನ ತಂಡ 5ನೇ ಓವರ್ಗಾಗಿ ಕೌಶಿಕ್ ಪರಿಚಯವನ್ನು ಮಾಡ್ತಾ ಇರುವಂತ ಮೈತ್ರಿ 11ನ ತಂಡ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಕೌಶಿಕ್ ಎಸಗಾರಿಕೆ ಭಾಗದಲ್ಲಿ
30 ಓಟವನ್ನು ದಾಖಲಿಸಿದೆ. 30. ಓಟವನ್ನು ದಾಖಲಿಸಿದೆ ರುಪಿ ಬಾಸಿನ ತಂಡ. ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು ಮೈತ್ರಿ 11. ಬನ್ಸ್ ಎಂಪೈರ್ ಟ್ರೋಫಿಯ 2ನೇ ದಿನದ ಕೊನೆಯ ಪಂದ್ಯ ಇವಾಗ ಮುಂದುವರಿಕೆ ಆಗ್ತಾ ಇದೆ. 10 ಫ್ರಾಂಚೈಸಿಯ ತಂಡಗಳು ಭಾಗವಹಿಸಿದ್ರು ಕೂಡ ಕೆಲವೊಂದು ತಂಡಗಳು ಇವಾಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನೆಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ರೈಸಿಂಗ್ ಡೆಲಿವರಿ, ಯಾವುದೇ ರೀತಿಯ ಒಂದು ಓಟ್ಗಳು ಬರ್ತಾ ಇಲ್ಲ. ರುಪಿ ಬಾಸಿನ ಆರಂಭಿಕ ಆಟಗಾರರು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ತಂಡಕ್ಕೆ ಒದಗಿಸ್ತಾ ಇದ್ದಾರೆ. ಬನ್ ಸಮಾಜ ಬಾಂಧವರ ಪಂದ್ಯ ಕೂಡ ಬಹಳಷ್ಟೊಂದು ಯಶಸ್ಸಿನ ಕಡೆಗೆ ಹೋಗ್ತಾ ಇದೆ. ಮತ್ತೆ ಕೌಶಿಕ್ ವಿಶಿಷ್ಟ ಶೈಲಿಯ ಹೊಡೆತ ಡೀಪ್ ಥರ್ಡ್ ಮನೆ ಭಾಗದಲ್ಲಿ ಕಿರಣ್ ಶೆಟ್ಟಿ ದಾಂಡಿನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇರುವಂತ ಬೌಂಡರಿ. 4 ಓಟಗಳ ಸೇರ್ಪಡೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 34ಕ್ಕೆ ತಲುಪ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇರುವಂತಹ ರುಪಿ ಬಾಸಿನ ತಂಡ. ಕಿರಣ್ ಶೆಟ್ಟಿ ಮತ್ತು ಪವನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಕೌಶಿಕ್ ವಿಶಿಷ್ಟ ಶೈಲಿಯ ಹೊಡೆತ ಡೀಪ್ ಫೈನಲ್ ಭಾಗದಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. ಅನುಭವಿ ಆಟಗಾರ ಕಿರಣ್ ಶೆಟ್ಟಿ ಎಸೆತಗಳಿಗೆ ವಿಶಿಷ್ಟ ರೀತಿಯ ಹೊಡೆತಗಳನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಥರ್ಡ್ ಮನೆ ಬಾಲ್ ರಿವರ್ಸ್ ಶಾಟ್ ಮುಖಾಂತರವಾಗಿ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಕಿರಣ್ ಶೆಟ್ಟಿ ಇವಾಗ ದಿಲ್ ಸ್ಕೂಪ್ ಹೊಡೆತದ ಮುಖಾಂತರ ಡೀಪ್ ಫೈನಲ್ ಬಾಲಿ ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 38. ಮತ್ತೆ ಕೌಶಿಕ್ ಓಟಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಲೆಗ್ ಬೈ. ಹುಬ್ಬಳ್ಳಿ ಪರಿಸರದ ಅಸ್ತ್ರ ಇವನ್ಸಲ್ಲೂ ಕೂಡ ಪವನ್ ಶೆಟ್ಟಿ ಗೂಗ್ಲಿಯ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿದ್ರು. ಇವಾಗ ಬನ್ಸ್ ಎಂಪೈರ್ ಟ್ರೋಫಿಯಲ್ಲಿ ರುಪಿ ಬಾಸಿನಲ್ಲಿ ಆಟವನ್ನು ಆಡ್ತಾ ಇರುವಂತ ಪವನ್ ರಿವರ್ಸ್ ಶಾಟ್ ಹೊಡೆತ ದಾಖಲಿಸುವಂತಹ ಪ್ರಯತ್ನಗಳು ಪರ್ಫೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ. ಪರಿಪೂರ್ಣದಾಯಕವಾಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಒಂದು ಓಟವನ್ನು ಕೇವಲ ಪವನ್ ದಾಖಲಿಸಿದ್ರೆ 39 ಓಟವನ್ನು ಪಡ್ಕೊಳ್ತಾ ಇದೆ ರುಪಿ ಬಾಸಿನ ತಂಡ. ನಟನೆಯರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲಾಂಗ್ ಆಫ್ ಭಾಗದಲ್ಲಿ ಹೋಗ್ತಾ ಇರುವಂತಹ ಚೆಂಡು. ಒಂದು ಓಟದ ಸೇರ್ಪಡೆ. ಮುಕ್ತಾಯದ 5 ಓವರ್ಗಳು. ಓಟವನ್ನು ದಾಖಲಿಸ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇರುವಂತಹ ರುಪಿ ಬಾಸಿನ ತಂಡ. ಓಟವನ್ನು ದಾಖಲಿಸ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ರುಪಿ ಬಾಸಿನ ತಂಡ
ಅಂಪೈರ್ ಇನ್ನಿಂಗ್ಸ್ ನಲ್ಲಿ ನೋ ಬಾಲ್ ಇತ್ತಾ? ಸರಿ, ಓಕೆ. ಒಂದೋಟ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 42 ಓಟಗಳು. 42 ರುಪಿ ಬಾಸಿನ ತಂಡ ಇವಾಗ ದಾಖಲಿಸ್ತಾ ಇದೆ. ಬ್ರಿಜೇಶ್ ಎಸ್ಸಿರುವಂತಹ ಚೆಂಡು ಸ್ಟೆಪ್ ಔಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳನ್ನ ಕಿರಣ್ ಶೆಟ್ಟಿ ಮಾಡಿದ್ರು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಕಂಡ ಬಹಳಷ್ಟೊಂದು ಹಿರಿಯ ಅನುಭವಿ ಆಟಗಾರ ಕೂಡ ಕಿರಣ್ ಶೆಟ್ಟಿ. ಮತ್ತೆ ಬ್ರಿಜೇಶ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಆರಂಭಿಕ ಆಟಗಾರರ ಪಾರ್ಟ್ನರ್ಶಿಪ್ ಮುಂದುವರಿಕೆ ಆಗ್ತಾ ಇದೆ. ಪಂದ್ಯಾಟ ಆಡ್ತಾ ಇರುವಂತಹ ಎರಡು ತಂಡಗಳು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನ ಆಡ್ತಾ ಇರುವಂತಹ ತಂಡಗಳು ಈ ಪಂದ್ಯಾಕೂಟದಲ್ಲಿ. ಮತ್ತೊಂದೆಡೆ ಈಶಾನಿ ಕ್ರಿಕೆಟರ್ಸಿನ ತಂಡ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ತಂಡ. ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 44. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು. ಅನುಭವಿ ಆಟಗಾರ ಕಿರಣ್ ಶೆಟ್ಟಿ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತಗಳನ್ನು ದಾಖಲಿಸುವಂತಹ ಯತ್ನಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಓಟಗಳು ಕೂಡ ಬರ್ತಾ ಇಲ್ಲ. ಔಟರೇಜ್ ಆಗಿರುವಂತಹ ಚೆಂಡು ಡಿಪ್ಯೂಟಿ ಗಡಬಾಗಿಲು ಹೋಗ್ತಾ ಇದೆ. ಸುಧೀರ ಕ್ಷೇತ್ರರಕ್ಷಣೆ ಮಾಡಿದ್ರೆ ಓಟಗಳ ಸೇರ್ಪಡೆ. ತಂಡದ ಮೊತ್ತ 45, 45. ನಾಳೆ ದಿನ ಮತ್ತೆ 10 ಗಂಟೆಗೆ ಸರಿಯಾಗಿ ಪಂದ್ಯಗಳು ಇಲ್ಲಿ ಆರಂಭವನ್ನ ಕಾಣ್ತದೆ. 3 ದಿನಗಳ ಕಾಲದ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಬನ್ ಸಮಾಜ ಬಾಂಧವರ ಪಂದ್ಯಾಕೂಟ. ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾ ಇಲ್ಲ. 6ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ 46ಕ್ಕೆ ನಲಾಸ್. ನಿನ್ನೆ ದಿನ ಆರಂಭವನ್ನು ಕಂಡ್ರು ಕೂಡ ಇವತ್ತು 2ನೇ ದಿನ ಬೆಳಗ್ಗಿನ ಹೊತ್ತಿನಲ್ಲಿ ಆರಂಭವನ್ನು ಕಂಡಿತ್ತು. ಇವಾಗ 2ನೇ ದಿನದ ಕೊನೆಯ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮೂರನೇ ದಿನದ ಮೊದಲ ಪಂದ್ಯ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್ ಮತ್ತು ಗೂಗ್ಲಿ ಕ್ರಿಕೆಟರ್ಸ್ ಪಂದ್ಯವನ್ನು ಆಡ್ತದೆ. ತಂಡದ ಮೊತ್ತ 46, 46. ಕ್ರಿಕ್ಸೆ ಮತ್ತು ಕವರ್ ಡ್ರೈವಿನ ತಂಡ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ಬಿತ್ತರಿಸ್ತಾ ಇದೆ. ಹೊಸತನಗಳನ್ನು ಕೂಡ ತಂತ್ರಜ್ಞಾನ ಮುಖಾಂತರವಾಗಿ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಪಂದ್ಯಾಕೂಟದ ಆಯೋಜಕರು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಕೂಡ ಋತುವಿನಿಂದ ಋತುವಿಗೆ ಬಹಳಷ್ಟೊಂದು ಶ್ರೀಮಂತ ಕ್ರೀಡೆಯಾಗಿ ಮುಂದುವರಿಕೆ ಆಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಬನ್ಸ್ ಎಂಪೈರ್ ಟ್ರೋಫಿ ಕೂಡ ಯಶಸ್ಸುದಾಯಕವಾಗಿ ನಡೀತಾ ಇದೆ. ರಿವರ್ಸ್ ಶಾಟ್ ಲೆಗ್ ಬೈ ಮುಖಾಂತರವಾಗಿ ಓಟುಗಳ ಸೇರ್ಪಡೆ. ಮತ್ತೆ ಕೌಶಿಕ್ ವಿಶಿಷ್ಟತೆಯ ಹೊಡೆತ. ಇನ್ಸೈಡ್ ಎಡ್ಜ್ ಆಗಿರ್ತಕ್ಕಂಥ ಈ ಹೊಡೆತದಲ್ಲಿ ಕೇವಲ ಒಂದು ಓಟ ಮಾತ್ರ ಬರ್ತಾ ಇದೆ. ತಂಡದ ಮೊತ್ತ 48 ಓಟಗಳು 7ನೇ ಓವರ್ ಚಾಲ್ತಿಯಲ್ಲಿ. ಬೇಸುವ ಪ್ರಯತ್ನ ತನ್ಮೂಲಕ ಪವನ್ ಕ್ಲೀನ್ ಬಾಲ್. ಈವರೆಗೆ ಮೊದಲ ಆರಂಭಿಕ ಆಟಗಾರನ ರೂಪದಲ್ಲಿ ಅಂಕಣಕ್ಕೆ ಬಂದರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಪವನ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಪ್ರದೀಪ ಶೆಟ್ಟಿ ಉಡುಪಿ ಪರಿಸರದ ಮತ್ತೋರ್ವ ಆಟಗಾರ ರುಪಿ ಬಾಸಿನ ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ.
48ಕ್ಕೆ ಮೊದಲ ವಿಕೆಟ್ ಅನ್ನು ಇವಾಗ ಕಳೆದುಕೊಳ್ತಾ ಇರುವಂತ ರೂಪಿ ಬಾಸ್. ಮತ್ತೆ ಕೌಶಿಕ್ ಎಸೆತಗಾರಿಕೆ ಭಾಗದಲ್ಲಿ ಇವಾಗ 4ನೆಯ ಚೆಂಡಿಗಾಗಿ ಬೀಸುವ ಪ್ರಯತ್ನಗಳು. ಡೀಪ್ ಸ್ಕ್ವೇರ್ಗೆ ಬಾಲಿ ಹೋಗ್ತಾ ಇರುವಂತಹ ಚೆಂಡು. 1 ಔಟ್ಗಳ ಸೇರ್ಪಡೆ. 49 ಕೊನೆ ಎಸೆತ. ಅಂತಿಮ 2 ಚೆಂಡುಗಳು ಇವಾಗ ಈ ಓವರ್ನಲ್ಲಿ ಬಾಕಿಳಿತಾ ಇದೆ. ಲಾಸ್ಟು 7ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಾಕೂಟ ನಡೀತಾ ಇದೆ. ಮತ್ತೆ ಕೌಶಿಕ್ ಬೋರಸಿನ ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಕವರ್ಸ್ ಭಾಗದಲ್ಲಿ 1 ಓಟ. 2ನೇ ಓಟವನ್ನು ಕೂಡ ಪೂರೈಸಿಕೊಂಡ್ರು. 51 ಓಟವನ್ನು ದಾಖಲಿಸ್ತಾ ಇರುವಂತಹ ರೂಪಿ ಬಾಸ್ ಅರ್ಧ ಶತಕವನ್ನು ಪೂರೈಸ್ತಾ ಇದೆ. ಮತ್ತೆ ಕೌಶಿಕ್ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ವಿಕೆಟ್ ಕೀಪಿಂಗ್ ವೈಫಲ್ಯ. ಮತ್ತೆ ಬೌಂಡರಿ ಬರ್ತಾ ಇದೆ. ಬೈಸ್ ಮುಖಾಂತರವಾಗಿ ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 55 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಬಯಸಿಲ್ಲ ಅನ್ನುವಂತ ಸೂಚನೆ. ದಾಂಡಿಗನ ಅಂಚನ್ನ ಸವರಿಕೊಂಡು ಹೋಗ್ತಾ ಇರುವಂತ ಹೊಡೆತ. ಕೊನೆಯ ಓವರ್ಗಾಗಿ ಇವಾಗ ಬೌಲರ್ ಮತ್ತೆ ಬ್ರಜೇಶ್ 8ನೇ ಓವರ್ಗಾಗಿ ಇನ್ನಿಂಗ್ಸಿನ ಅಂತಿಮ ಓವರ್. ಶರತ್ ಕುಮಾರ್ ಶೆಟ್ಟಿ ಅವರ ಒಂದು ಪ್ರಮುಖ ಸಾರಥ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬನ್ಸ್ ಎಂಪೈರ್ ಟ್ರೋಫಿ 2023ರ ವರ್ಷ ಅಂತ್ಯದಲ್ಲಿ ನಡೀತಾ ಇದೆ. ವೈಡ್ ಬಾಲ್ ಅಕ್ರಮ ಎಸೆತ ಅನ್ನುವಂತಹ ಸೂಚನೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಮತ್ತೆ ಓಟುಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 56. ಬೋರಸಿನ ಹೊಡೆತ ಪ್ರದೀಪ ದಾಂಡಲ್ಲಿ ಡೇವಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 6 ಓಟವನ್ನು ಪ್ರದೀಪ ದಾಖಲಿಸಿದ್ರು. ಆ ಹಂತದಲ್ಲಿರುವಾಗ ತಂಡದ ಮೊತ್ತ 62 ಓಟಗಳು. ಉತ್ತಮ ರೀತಿಯ ಪರಿಸ್ಥಿತಿಯಲ್ಲೇ ಮುಂದುವರಿಕೆ ಆಗ್ತಾ ಇರುವಂತಹ ರೂಪಿ ಬಾಸ್. ಮತ್ತೆ ಬ್ರಿಜೇಶ್ ಬೀಸುವಂತ ಪ್ರಯತ್ನಗಳು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಬ್ರಿಜೇಶ ಗೋಲ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು. ಶತರಕ್ಷಣೆಯನ್ನು ಮಾಡಿದ್ರು. ತಟ್ಟಿಮುಟ್ಟಿ 1 ಓಟದ ಹೆಚ್ಚುವರಿ. ತಂಡದ ಮೊತ್ತ ಕೊಡುವಾಗ 63. ಕಿರಣ್ ಶೆಟ್ಟಿಯ ವಿಶಿಷ್ಟತೆ ಹೊಡೆತ. ಡೀಪ್ ಸ್ಕ್ವೇರ್ ಭಾಗದಲ್ಲಿ ಬೌಂಡರಿ.
4 ಓಟಗಳ ಸೇರ್ಪಡೆಯೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಕಿರಣ್ ಶೆಟ್ಟಿ. ಮತ್ತೆ ಬ್ರಿಜೇಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ, ರನ್ಔಟ್ ಮಾಡುವಂತ ಅವಕಾಶಗಳು, ತನ್ಮೂಲಕ ಕಿರಣ್ ಶೆಟ್ಟಿ ರನ್ಔಟ್. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತಂಡಕ್ಕಾಗಿ ಆಡಿರ್ತಕ್ಕಂಥ ಕಿರಣ್ ಶೆಟ್ಟಿ ಹುದ್ದರಿ ಕೂಡ ನೆಲಕ್ಕುರುಳ್ತಾ ಇದೆ. ರನ್ಔಟ್ ರೂಪದಲ್ಲಿ ಎರಡನೇ ಆಘಾತವನ್ನು ಕಾಣ್ತಾ ಇರುವಂತಹ ರೂಪಿ ಬಾಕ್ಸಿನ ತಂಡ 67ಕ್ಕೆ 2. ಅಂತಿಮ ಚೆಂಡು, ಲಾಸ್ಟ್ ಬಾಲ್ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪ್ರಜ್ವಲ್ ರಾಯ್ ಹೊಸ ದಾಂಡಿಗ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಓಟದ ಹೆಚ್ಚುವರಿ 68-69ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ರೂಪಿ ಬಾಸಿನ ವಿರುದ್ಧವಾಗಿ ಪಂದ್ಯವನ್ನು ಜಯಿಸಬೇಕಾದ್ರೆ ಮೈತ್ರಿ 11 ತಂಡ 48 ಎಸೆತ 69ರ ಟಾರ್ಗೆಟ್ ಚೇಸ್ ಆಗಬೇಕಾಗಿದೆ. ನಾಳೆ ದಿನ ಬೆಳಗ್ಗೆ ಹೊತ್ತಿನಲ್ಲಿ 10 ಗಂಟೆಗೆ ಸರಿಯಾಗಿ ಪಂದ್ಯಗಳು ಆರಂಭವನ್ನು ಕಾಣ್ತದೆ. ಮಹತ್ವದ ಕ್ವಾಲಿಫೈಯರ್ ಪಂದ್ಯ, ಎಲಿಮಿನೇಟರ್ ಪಂದ್ಯ, ಫೈನಲ್ ಹೋರಾಟ ಇವೆಲ್ಲವೂ ಕೂಡ ನಾಳೆ ಬನ್ಸ್ ಎಂಪೈರ್ ಟ್ರೋಫಿಗಾಗಿ ನಡೀಲಿಕ್ಕಿದೆ. ಫೈನಲ್ ಪಂದ್ಯದ ಬಳಿಕ ಪ್ರಮುಖ ವೇದಿಕೆಯಲ್ಲಿ ವರ್ಣರಂಜಿತವಾಗಿರ್ತಕ್ಕಂಥ ಸಮಾರೋಪ ಸಮಾರಂಭ, ಅತಿಥಿ ಅಭ್ಯಾಗತರ ಉಪಸ್ಥಿತಿಯ ಮೇರೆಗೆ ಬಹಳ ಉತ್ತಮ ರೀತಿಯಾಗಿ ನಾಳೆ ಕೂಡ ನಡೀಲಿಕ್ಕಿದೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಬಹುಮಾನ ವಿತರಣೆ, ಆ ನಂತರ ಈ ಬಾರಿಯ ದಾಖಲೆಯ ಹಗಲು ರಾತ್ರಿಯ ಬನ್ಸ್ ಎಂಪೈರ್ ಟ್ರೋಫಿ ಕೂಡ ನಾಳೆ ಮುಕ್ತಾಯವನ್ನ ಕಾಣ್ತದೆ. ರ ಟಾರ್ಗೆಟ್ ಚೇಸ್ ಆಗಬೇಕಾಗಿದೆ. ರೂಪಿ ಬಾಸಿನ ತಂಡ ಮೈತ್ರಿ 11ಗೆ ಟಾರ್ಗೆಟ್ ರೂಪದಲ್ಲಿ ನೀಡ್ತಾ ಇದೆ. ಅಲ್ಲಿ ಮೈತ್ರಿ 11 ಆರಂಭಿಕ ಆಟಗಾರರು ಅಂಕಣಕ್ಕೆ ಬರಬೇಕು.
ಮೈತ್ರಿ 11 ಆರಂಭಿಕ ಆಟಗಾರರು ಒಂದೆಡೆ ಪ್ರತೀಶ್ ಮತ್ತು ಲೆಫ್ಟಿ ಆಟಗಾರ ಕೌಶಿಕ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪ್ರೀತಮ್ ಹಾಸನ್ ಅಂಪೈರಿಂಗ್ ಕಾರ್ಯ ಇವತ್ತು ಮುಕ್ತಾಯವಾಗಿದೆ. ನಾಳೆ ದಿನ ಮತ್ತೆ ಅವರ ಕಾರ್ಯ ಆರಂಭವನ್ನು ಪಡ್ಕೊಳ್ಳುತ್ತೆ. ಮೊದಲ ಓವರ್ಗಾಗಿ ಪ್ರಜ್ವಲ್ ರಾಯ್. ಪ್ರಜ್ವಲ್ ಮೊದಲ ಓವರ್ಗಾಗಿ. ಕಿರಣ್ ಶೆಟ್ಟಿ ವಿಕೆಟ್ ಕೀಪರ್. ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವೇಗದ ಎಸೆತಗಾರರು ಹೊಸ ಚೆಂಡಲ್ಲಿ ಈ ರೀತಿಯ ವೇಗದ ಎಸೆಗಾರಿಕೆ ಮಾಡುವಂತದ್ದೇ ಇವತ್ತಿನ ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯ ಹಂತ. ಆದರೆ ಇವಾಗ ಪ್ರಜ್ವಲ್ ಮೊದಲ ಓವರ್ನ ಮೊದಲ ಚೆಂಡಲ್ಲಿ ವೇಗದ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಯಾವುದೇ ರೀತಿಯ ಒಂದು ಓಟುಗಳು ಕೂಡ ಬರ್ತಾ ಇಲ್ಲ. ಸಪೋರ್ಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ವೈಡ್ ಬಾಲ್ ಅನ್ನುವಂತಹ ಸೂಚನೆ, ಅತಿಕ್ರಮ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಇನ್ನಿಂಗ್ಸ್ ಕೂಡ ಆರಂಭ. ವೈಡ್ ಬಾಲ್ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತಾ ಇರುವಂತ ಮೈತ್ರಿ 11 ಮೊತ್ತ. ಮತ್ತೆ ಪ್ರಜ್ವಲ್ ರಾಯ್. ನೋ ಬಾಲ್ ಅನ್ನುವಂತ ತೀರ್ಪು. 1+1 2 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. 3ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಪ್ರಜ್ವಲ್ ರಾಯ್ ಮೊದಲ ಓವರ್ ಚಾಲ್ತಿಯಲ್ಲಿ. ಕೌಶಿಕ್ ಸ್ಟ್ರೈಕರ್ ಭಾಗದಲ್ಲಿ ರಿವರ್ಸ್ ಶಾಟ್ ಹೊಡೆತ, ತನ್ಮೂಲಕ ಬಿರುಸಿನ ಸಿಕ್ಸರ್ ಅನ್ನ ಕೌಶಿಕ್ ದಾಖಲಿಸಿದ್ರು. ಬಂಡ್ ಸಮಾಜ ಬಾಂಧವರ ಪಂದ್ಯಾಟ ಆದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಯುವ ಆಟಗಾರರೇ ಬಂಡ್ ಸಮಾಜ ಬಾಂಧವರಲ್ಲಿದ್ದಾರೆ. ಜೆಪಿ ಪಾರ್ಕ್ ಅಂಕಲ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಇದೆ ಲೆಫ್ಟಿ ಕೌಶಿಕ್. ಇಲ್ಲಿವಾಗ ಕುಂದಾಪುರ ಗಾಂಧಿ ಮೈದಾನದಲ್ಲಿ ರಿವರ್ಸ್ ಶಾಟ್ ಮುಖಾಂತರವಾಗಿ ಸಿಕ್ಸರ್ ಬಾರಿಸಿದ್ರು. ಮತ್ತೊಂದು ಭರವಸೆಯ ಹೊಡೆತ, ಡೆಪ್ಯೂಟಿ ಗಡಬಾಗಲೇ ಹೋಗ್ತಾ ಇರುವಂತಹ ಚೆಂಡು, ತನ್ಮೂಲಕ ಬೌಂಡ್ರಿ. ಸಿಕ್ಸರ್ನ ಬಳಿಕ 4 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ಮತ್ತೆ ಪ್ರಜ್ವಲ್ ರಾಯ್ ಮತ್ತೆ ಪ್ರಜ್ವಲ್ ಮತ್ತೆ ವೈಡ್ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಅಕ್ರಮ ಎಸೆತ, ಒಂದು ಓಟುಗಳ ಹೆಚ್ಚುವರಿಯನ್ನು ಕೂಡ ಕಾಣ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ ಕೂಡ ಇವಾಗ 14ಕ್ಕೆ ತಲುಪ್ತಾ ಇದೆ. ಬಿರುಸಿನ ಆರಂಭ, ಮೊದಲ ಹಂತದ ಪವರ್ ಪ್ಲೇ ಲಾಭವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮೈತ್ರಿ 11 ತಂಡ
ಕೌಶಿಕ್ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಬೇಸುವ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಒಂದು ಚೆಂಡು ಈ ಓವರ್ನಲ್ಲಿ ಬಾಕಿಳಿತಾ ಇದೆ. ಲಾಸ್ಟ್ ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ. ಮೊದಲ ಓವರ್ನಲ್ಲಿ ಪ್ರಜ್ವಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಸಿಕ್ಸರ್, 2 ಬೌಂಡರಿಯನ್ನ ಮೈತ್ರೇಲವನ್ನ ಪರವಾಗಿ ಕೌಶಿಕ್ ದಾಖಲಿಸಿದ್ರು. ತನ್ಮೂಲಕ ತಂಡದ ಮೊತ್ತ ಕೊಡುವಾಗ 20 ಓಟವನ್ನು ದಾಖಲಿಸ್ತಾ ಇದೆ. 18 ಓಟವನ್ನು ದಾಖಲಿಸ್ತಾ ಇದೆ. ಇದರ ಮಧ್ಯೆ ಕೌಶಿಕ್ ಹುದ್ದಾರಿ ಆಘಾತ. ಬೆರಸಿನ ಆರಂಭವನ್ನ ತಂಡಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂಥ ಆಟಗಾರ ಅಕ್ರಾಸ್ ಲೇನ್ ಹೊಡೆತಕ್ಕೆ ಮುಂದೆ ಹೋದ್ರು. ದಾಂಡಿನ ಅಂಚನ್ನ ಸವರಿಕೊಂಡಿರ್ತಕ್ಕಂಥ ಚೆಂಡು ಕೊನೆಯ ಘಟ್ಟದಲ್ಲಿ ವಿಕೆಟ್ ಕೀಪರ್ ಕಿರಣ್ ಶೆಟ್ಟಿ ಕ್ಯಾಚ್ ಪಡ್ಕೊಳ್ಳುವಂತ ರೂಪದಲ್ಲಿ ಇವಾಗ ಕೌಶಿಕ್ ಹುದ್ದಾರಿ ಕೂಡ ಉರುಳುತ್ತಾ ಇದೆ. 18ಕ್ಕೆ 1. ಹೊಸ ಆಟಗಾರ ಕಿಶನ್ ಶೆಟ್ಟಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ರೂಪೇ ಬಾಸ್ ಪಂದ್ಯವನ್ನು ಮುಂದುವರಿಸಬೇಕು, ವಿಳಂಬ ಮಾಡಬೇಡಿ. 2ನೇ ಓವರ್ಗಾಗಿ ಮತ್ತೋರ್ವ ಅನುಭವಿ ಎಸೆತಗಾರ ಸಂದೀಪ್ ಹೆಗಡೆ, ಕುಂದಾಪುರ ಪರಿಸರದ ಆಟಗಾರ. ಸಂದೀಪ್ ಹೆಗಡೆ ಪ್ರತಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಕಿಶನ್ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ. 2ನೇ ಓವರ್ನ ಮೊದಲ ಚೆಂಡು ಸಂದೀಪ ಹೆಗಡೆ. ರಿವರ್ಸ್ ಶಾಟ್ ಹೊಡೆತ ಡೀಪ್ ಕೋರ್ಸ್ ಭಾಗದಲ್ಲಿ ತನ್ಮೂಲಕ ಬೌಂಡರಿಯ ಸೇರ್ಪಡೆ ಆಗ್ತಾ ಇದೆ. 4 ಓಟಗಳು. ಪ್ರತೀಶ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಮೈತ್ರಿ ಇಲವನ್ನ ಆಟಗಾರ, ಅತ್ಯುತ್ತಮ ರೀತಿಯ ಯುವ ಆಟಗಾರನ ಹೊಂದಿರತಕ್ಕಂಥ ಮೈತ್ರಿ ಇಲವನ್ನ ತಂಡ ಮೊದಲ ಹಂತದಲ್ಲಿ ತಂಡಕ್ಕೆ ಭರ್ಜರಿ ಆರಂಭವನ್ನು ಕೌಶಿಕ್ ಒದಗಿಸಿದ್ರು. 1 ಸಿಕ್ಸರ್, 2 ಬೌಂಡರಿಗಳನ್ನು ಕೌಶಿಕ್ ದಾಖಲಿಸಿದ್ರೆ, ಅವರ ಔಟ್ ಆದ ಬಳಿಕ, ಅವರ ವಿಕೆಟ್ ಪತನದ ಬಳಿಕ ಪ್ರತೀಶ್ ಇವಾಗ ರಿವರ್ಸ್ ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೆ ಹೆಗಡೆ ರ ಟಾರ್ಗೆಟ್ ಚೇಸ್ ಆಗ್ತಾ ಇದೆ. ಮತ್ತೆ ಸಂದೀಪ ನೋ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಎಕ್ಸ್ಟ್ರಾ ಸೋಟ್ಗಳ ಸೇರ್ಪಡೆ ತನ್ಮೂಲಕ 23 ಓಟವನ್ನು ದಾಖಲಿಸ್ತಾ ಇರುವಂತ ಮೈತ್ರಿ 11. ನೆಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಗತಿ ಪರಿವರ್ತನೆ ಎಸೆತ
ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಕಾಣ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆರಂಭವನ್ನ ಮೈತ್ರಿ 11 ದಾಖಲಿಸಿದ್ರು ಕೂಡ ಮತ್ತೆ ಸಂದೀಪ ಹೆಗಡೆ ನೋ ಬಾಲ್. ಎಕ್ಸ್ಟ್ರಾ ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ 24-24. ಫ್ರೀ ಹಿಟ್ ಎಸೆತ ಇವಾಗ ದಾಂಡಿಗರಿಗೆ ಲಭಿಸ್ತಾ ಇದೆ. ಮತ್ತೆ ಸಂದೀಪ ಫ್ರೀ ಹಿಟ್ ಎಸೆತ ರಿವರ್ಸ್ ಶಾಟ್ ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಆಗ್ತಾ ಇದೆ. 2 ಓಟ, 3ನೇ ಓಟವನ್ನು ಕೂಡ ದಾಖಲಿಸಿದ್ರು. ನೋ ಬಾಲ್ +3, 4 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 28 ಓಟಗಳು 28. ಈ ಓವರ್ನಲ್ಲಿ ಬಹಳಷ್ಟೊಂದು ಓಟುಗಳಿಗೆ ಅವಕಾಶವನ್ನು ಸಂದೀಪ ಹೆಗಡೆ ಮಾಡಿಕೊಡ್ತಾ ಇದ್ದಾರೆ. ಲೆಫ್ಟಿ ಕಿಶನ್ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತಹ ಆಟಗಾರ. ಮತ್ತೆ ನೋ ಬಾಲ್ ಅನ್ನುವಂತ ತೀರ್ಪುಗಳು ಬರ್ತಾ ಇದೆ. ಬಹಳಷ್ಟೊಂದು ಎಕ್ಸ್ಟ್ರಾ ಸೋಟುಗಳಿಗೆ ಇವಾಗ ಮತ್ತೆ ಸಂದೀಪ ಹೆಗಡೆ ಅವಕಾಶವನ್ನು ಮಾಡಿಕೊಟ್ರು. 29 ಓಟುಗಳು ಮತ್ತೆ ಫ್ರೀ ಹಿಟ್ ಎಸೆತ. ಫ್ರೀ ಹಿಟ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಸಂದೀಪ ಹೆಗಡೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ತಂಡದ ಮೊತ್ತ ಕೂಡ ಇವಾಗ 29 ಓಟಗಳು. ರೋಲ್ ಶಾಟ್ ಹೊಡೆತ ಕಿಶನ್ ದಾಂಡಿನಲ್ಲಿ ಬರ್ತಾ ಇರುವಂತ ಭರ್ಜರಿ ಸಿಕ್ಸರ್ ಕೂಡ. ಷಟ್ಕ 6 ಓಟಗಳು ಇವಾಗ ದಾಖಲಾತಿ ಆಗ್ತಾ ಇದೆ. ಡಿಪ್ ಸ್ಕಾರ್ ಭಾಗದಲ್ಲಿ 35. ಇನ್ನು ಕೂಡ ಜಯಕ್ಕಾಗಿ 34 ಓಟುಗಳು ಬರಬೇಕಾಗಿದೆ. ಬಹಳಷ್ಟೊಂದು ಬೆರುಸಿನ ಆರಂಭವನ್ನು ದಾಖಲಿಸ್ತಾ ಇರುವಂತ ಮೈತ್ರಿ 11. ಮೊದಲ ಹಂತದಲ್ಲಿ ಕೌಶಿಕ್ ಬೆರುಸಿನ ಆರಂಭವನ್ನು ಒದಗಿಸಿದ ಬಳಿಕ ಪ್ರತೀಶ್ ಮತ್ತು ಕಿಶನ್ ಇವಾಗ ಬಹಳಷ್ಟೊಂದು ಯಶಸ್ಸುದಾಯಕವಾಗಿರ್ತಕ್ಕಂಥ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಮೈತ್ರಿ 11ಗೆ ದಾಂಡಿಗರ ಆಟವೇ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ನಿಯುಕ್ತಿಯನ್ನು ಕೂಡ ನೀಡ್ತಾ ಇದೆ. ಮತ್ತೊಂದು ಬೆರಸಿನ ಹೊಡೆತ ಡಿಪ್ ಹಿಡಿಗಡೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ಗಳನ್ನು ದಾಖಲಿಸ್ತಾ ಇರುವಂತ ಲೆಫ್ಟಿ ಆಟಗಾರ ಕಿಶನ್. ತಂಡದ ಮೊತ್ತ 41-41. 28 ಓಟುಗಳು ಇನ್ನೂ ಕೂಡ ಜಯಕ್ಕಾಗಿ ಬರಬೇಕಾಗಿದೆ. ಅಂತಿಮ ಚೆಂಡು, ಕೊನೆಯ ಎಸೆತ. ಸಂದೀಪ್ ಹೆಗಡೆ ಇವಾಗ ಬಹಳಷ್ಟೊಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 18 ಓಟವನ್ನು ದಾಖಲಿಸಿತ್ತು. ಇವಾಗ ಮತ್ತೆ ಸಂದೀಪ ಹೆಗಡೆ ಓಟಗಳು ಮತ್ತೆ ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ.
2 ಓವರ್ಗಳ ಮುಕ್ತಾಯದ ಬಳಿಕ 41 ಓಟವನ್ನು ದಾಖಲಿಸ್ತಾ ಇರುವಂತ ಮೈತ್ರಿ 11 ತಂಡ. ಹೊಸ ಬೌಲರ್ ಇವಾಗ ನಿಕೇಶ್ ಶೆಟ್ಟಿ ನಿಕ್ಕು. ಎರಡು ತಂಡಗಳು ಕೂಡ ಆಡಿರುವಂತ 3 ಪಂದ್ಯದಲ್ಲಿ 2 ಜಯ 1 ಸೋಲನ್ನ ಕಂಡಿರುವಂತ ತಂಡಗಳು. ನಿಕ್ಕು ಭರವಸೆನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್ ಸೇರ್ಪಡೆ. ಮೈತ್ರಿ 11 ಆಟಗಾರರು ಇವಾಗ ರೂಪಿ ಬಾಸಿನ ಬೌಲರ್ಗಳ ಮೇಲೆ ಪ್ರಹಾರವನ್ನ ನಡೆಸ್ತಾ ಇದ್ದಾರೆ. 47 ಓಟಗಳು. ಇನ್ನೂ ಕೂಡ ಜಯಕ್ಕಾಗಿ 22 ಓಟ್ಗಳು ಬರಬೇಕಾಗಿದೆ. 22 ರನ್ಸ್ ರಿಕ್ವೈರ್ಡ್. ಮತ್ತೆ ನಿಕ್ಕು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 3ನೇ ಓವರ್ನ ಚಾಲ್ತಿಯಲ್ಲಿದೆ. ಮೊದಲ 2 ಓವರ್ಗಳಲ್ಲಿ ಬಹಳಷ್ಟೊಂದು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರೂಪಿ ಬಾಸಿನ ತಂಡ ಪಂದ್ಯವನ್ನು ಉಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ನಿಕ್ಕು ಮತ್ತೆ ಬೀಸುವ ಪ್ರಯತ್ನಗಳು ಯಶಸ್ಸನ್ನ ಕಾಣ್ತಾ ಇಲ್ಲ. ಪ್ರತೀಶಾ ಮೈತ್ರಿ 11ಗೆ ಕಳೆದ ಪಂದ್ಯಾಟದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಈ ಪಂದ್ಯಲ್ಲೂ ಕೂಡ ಪ್ರತೀಶನ ಆಟ ಮೈತ್ರಿ 11ನ ಕೈ ಹಿಡಿತಾ ಇದೆ. ಮತ್ತೆ ಭರವಸೆನ ಹೊಡೆತ ಡೇಪಿಡಿಗರ ಭಾಗದಲ್ಲಿ ಭರ್ಜರಿ ಸಿಕ್ಸರ್. 6 ಓಟಗಳು, 16 ಓಟದ ಅವಶ್ಯಕತೆ. ಪಂದ್ಯವನ್ನು ಶೀಘ್ರವಾಗಿ ಮುಗಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇರುವಂತ ಮೈತ್ರಿ 11ನ ತಂಡ. ಮತ್ತೆ ನಿಕ್ಕು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಡೇಪಿಡಿಗರ ಭಾಗದಲ್ಲಿ ಬೆರೋಸಿನ ಬೌಂಡರಿಯ ಸೇರ್ಪಡೆಯಾಗ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ 57 ಓಟವನ್ನು ದಾಖಲಿಸ್ತಾ ಇದೆ. 12ರ ಅವಶ್ಯಕತೆ. 12 ರನ್ಸ್ ಆರ್ ರಿಕ್ವೈರ್ಡ್. ಬೌಲರ್ಸ್ಗಳು ನೀಡಿರ್ತಕ್ಕಂಥ ಓಟುಗಳು ಇವಾಗ ರೂಪಿ ಬಾಸಿಗೆ ಕಂಟಕವಾಗ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನಗಳು. ಇದರ ಮಧ್ಯೆ ಲೆಗ್ ಬಿಫೋರ್ ವಿಕೆಟ್ ಮುಖಾಂತರ ಪ್ರತೀಶ್ ವಿಕೆಟ್ ಕೂಡ ಪತನವನ್ನ ಕಂಡಿತ್ತು. ತಂಡಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಆಡಿರ್ತಕ್ಕಂಥ ಆಟಗಾರ ಇವಾಗ ರಿವ್ಯೂ ತೃತೀಯ ನೇತ್ರಕ್ಕೆ ರವಾನಿಸ್ತಾ ಇದ್ದಾರೆ. 3ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ಮೂಲಕವಾಗಿ ತಂಡದ ಮೊತ್ತ 57 ಓಟಗಳು. ಜಯಕ್ಕಾಗಿ ಇನ್ನೂ ಕೂಡ 12 ಓಟಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. 69ರ ಟಾರ್ಗೆಟ್. ಇವಾಗ ರಿವ್ಯೂ ಅದ್ಯಾವ ರೀತಿಯಾಗಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ.
ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಅದು ಯಾವ ರೀತಿಯ ನಿರ್ಣಯವನ್ನ ಥರ್ಡ್ ಅಂಪೈರ್ ನೀಡ್ತಾರೆ ನೋಡಬೇಕಾಗಿದೆ. ನಾಟ್ ಔಟ್ ಅನ್ನುವಂತ ತೀರ್ಪು. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಮತ್ತೆ ಪ್ರತೀಶ್ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ. ಆ ನಿಟ್ಟಲ್ಲಿ ಇವಾಗ ಅಂತಿಮ 12 ಓಟಗಳು ಜಯಕ್ಕಾಗಿ ದಾಖಲಾತಿಯನ್ನು ಕಾಣಬೇಕಾಗಿದೆ. ಮೊದಲ ಓವರ್ನಲ್ಲಿ ಪ್ರಜ್ವಲ್ ರೈ 18 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ಬಳಿಕ ಸಂದೀಪ್ ಹೆಗಡೆ 23 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೂರನೇ ಓವರ್ನಲ್ಲಿ ನಿಕ್ಕು 16 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರ. ಹಂತದಲ್ಲಿ 2 ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ಮೈತ್ರಿ 11 ತಂಡ 57 ಓಟವನ್ನು ದಾಖಲಿಸಿದ್ದಾರೆ. ಶ್ರವಣ್ 4ನೇ ಓವರ್ಗಾಗಿ ಕಟ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಸುರಕ್ಷಿತ ಹಂತವನ್ನು ಕಾಣ್ತಾ ಇರುವಂತ ಮೈತ್ರಿ 11 ತಂಡ. ಕವರ್ಸ್ ಭಾಗದಲ್ಲಿ ಹೊಡೆತಗಳು ಬರ್ತಾ ಇದೆ. ಮತ್ತೆ ಶತರಕ್ಷಣೆಯನ್ನ ಮಾಡಿದ್ರು ಪ್ರಜ್ವಲ್ ರಾಯ್. ಮತ್ತೆ ಶ್ರವಣ್ ವೈಡ್ ಬಾಲ್ ಅನ್ನುವಂತಹ ತೀರ್ಪು. ಎಕ್ಸ್ಟ್ರಾ ಸೋಟ್ಗಳ ಸೇರ್ಪಡೆ. ಅವ್ರ ಸೈಡ್ ಆಫ್ ಸ್ಟಂಪ್ ಆಗಿ ಹಾದು ಹೋಗ್ತಾ ಇರುವಂತಹ ಚೆಂಡು ತನ್ಮೂಲಕವಾಗಿ ದೊಡ್ಡದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 58. 11 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಶ್ರವಣ್ ವಿಕೆಟ್ ಕೀಪರ್ ವೈಫಲ್ಯ. ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಬೈ ಮುಖಾಂತರವಾಗಿ ಬೌಂಡರಿಗಳು ದಾಖಲಾತಿಯನ್ನು ಕಂಡ್ರೆ ಇವಾಗ ಜಯಕ್ಕಾಗಿ ಕೇವಲ 7 ಓಟಗಳ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸ್ತಾ ಇರುವಂತ ಮೈತ್ರಿ 11. ಮತ್ತೆ ಶ್ರವಣ್ ತನ್ಮೂಲಕ ಪಂದ್ಯವನ್ನು ಜಯಿಸ್ತಾ ಇದೆ ಮೈತ್ರಿ 11. ಅಭಿನಂದನೆಗಳು. ಪಂದ್ಯ ಟೈ ಆಗ್ತಾ ಇದೆ. ಒಂದು ಓಟದ ಅವಶ್ಯಕತೆ. 68 69ರ ಟಾರ್ಗೆಟ್ ಚೇಸ್ ಆಗ್ತಾ ಇದೆ. ಮೈತ್ರಿ 11 ಇವಾಗ 3ನೇ ಜಯದತ್ತ ಹೋಗ್ತಾ ಇರುವಂತ ತಂಡ. ಮೊದಲ ಹಂತದಲ್ಲಿ ರುಪಿ ಬಾಸಿನ ತಂಡ ಪಂದ್ಯದ ಮೇಲೆ ಒತ್ತಡವನ್ನು ಹೇರಿತ್ತು. ಇವಾಗ ಚೇಸಿಂಗ್ ಹಂತದಲ್ಲಿ ಮೈತ್ರಿ 11 ಒತ್ತಡವನ್ನು ನಿವಾರಿಸಿಕೊಂಡು ಚೇತರಿಕೆಯ ಹಂತವನ್ನು ಕಾಣ್ತಾ ಇರುವಂತ ತಂಡ. ಲಾಸ್ಟ್
ಓಟಗಳು ಮತ್ತೆ ಬರ್ತಾ ಇಲ್ಲ. ಪಂದ್ಯ ಟೈ ಆಗ್ತಾ ಇದೆ. ಕೊನೆಯ ಹಂತವನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ 2ನೇ ದಿನದ ಅಂತಿಮ ಪಂದ್ಯ. ಭರವಸೆನ ಹೊಡೆತ, ಶನಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಚೆಂಡು ತನ್ಮೂಲಕ ಮೈತ್ರಿ 11 ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಅಭಿನಂದನೆಗಳು. ತನ್ಮೂಲಕವಾಗಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ಮೈತ್ರಿ 11. ಅಲ್ಲಿ ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿ